We are going to do something on Greenland, whether they like it or not, because if we don't do it, Russia or China will take over Greenland. ಹಿಮದ ದಪ್ಪ ಪದರಗಳಿಂದ ಸಂಪೂರ್ಣವಾಗಿ ಮುಚ್ಚಿರುವ ಈ ದ್ವೀಪ ಸಡನ್ ಆಗಿ ಇಡೀ ಜಗತ್ತಿನ ಗಮನದ ಕೇಂದ್ರವಾಗಿದೆ. ಅಮೆರಿಕ ಯಾಕೆ ಗ್ರೀನ್ಲ್ಯಾಂಡ್ ಹಿಂದೆ ಇಷ್ಟು ಕಠಿಣವಾಗಿ ಬಿದ್ದಿದೆ? ಅಮೆರಿಕ, ರಷ್ಯಾ ಮತ್ತು ಚೀನಾ ಈ ಮೂರು ದೊಡ್ಡ ಶಕ್ತಿಶಾಲಿ ರಾಷ್ಟ್ರಗಳು ಒಂದೇ ಹಿಮದ ದ್ವೀಪಕ್ಕಾಗಿ ಯಾಕೆ ಪೈಪೋಟಿ ಮಾಡ್ತಿವೆ? ಇದರ ಹಿಂದೆ ಇರುವ ನಿಜವಾದ ಕಥೆಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ವೆನಿಜುವೆಲಾದ ಅಧ್ಯಕ್ಷ ನಿಕೋಲಸ್ ಮಡುರೋ ಅವರ ಬಂಧನದ ನಂತರ ಅಲ್ಲಿ ಸರ್ಕಾರ ಬದಲಾವಣೆಗೆ ಪ್ರಯತ್ನಿಸಿ ಬಹುತೇಕ ಹಿಡಿತ ಸಾಧಿಸಿದ ಡೊನಾಲ್ಡ್ ಟ್ರಂಪ್ ಈಗ ತನ್ನ ಸಂಪೂರ್ಣ ಗಮನವನ್ನು ಗ್ರೀನ್ಲ್ಯಾಂಡ್ ಕಡೆಗೆ ತಿರುಗಿಸಿದ್ದಾನೆ. ಇಂದಿನ ಈ ವಿಡಿಯೋದಲ್ಲಿ ಗ್ರೀನ್ಲ್ಯಾಂಡ್ನ ಸಂಪೂರ್ಣ ಕಥೆ, ಟ್ರಂಪ್ನ ಆಸೆಯ ಹಿಂದಿನ ಕಾರಣ ಮತ್ತು ಮುಂದಿನ ದಿನಗಳಲ್ಲಿ ಜಗತ್ತಿಗೆ ಆಗಬಹುದಾದ ಪರಿಣಾಮಗಳನ್ನು ವಿವರವಾಗಿ ನೋಡೋಣ. ಗ್ರೀನ್ಲ್ಯಾಂಡ್ ನಾರ್ತ್ ಪೋಲ್ ಹತ್ತಿರ ಇರುವ ಜಗತ್ತಿನ ಅತಿದೊಡ್ಡ ದ್ವೀಪವಾಗಿದೆ. ಇದರ ಒಟ್ಟು ಪ್ರದೇಶದ ಸುಮಾರು 80% ಭಾಗ ದಪ್ಪವಾದ ಹಿಮಪದರದಿಂದ ಮುಚ್ಚಿದೆ. ಇಷ್ಟೊಂದು ದೊಡ್ಡ ದ್ವೀಪವಾಗಿದ್ದರೂ ಇಲ್ಲಿ ವಾಸಿಸಲು ಸಾಧ್ಯವಾದ ಪ್ರದೇಶ ಬಹಳ ಕಡಿಮೆ. ಪೂರ್ತಿ ಗ್ರೀನ್ಲ್ಯಾಂಡ್ನಲ್ಲಿ ಕೇವಲ 57,000 ಜನರು ಮಾತ್ರ ವಾಸಿಸುತ್ತಿದ್ದಾರೆ. ಇಲ್ಲಿನ ಆರ್ಥಿಕತೆ ಮುಖ್ಯವಾಗಿ ಮೀನುಗಾರಿಕೆಗೆ ಅವಲಂಬಿತವಾಗಿದೆ. ಜೊತೆಗೆ ಗ್ರೀನ್ಲ್ಯಾಂಡ್ ತನ್ನ ಅಗತ್ಯಗಳಿಗಾಗಿ ಡೆನ್ಮಾರ್ಕ್ ಸರ್ಕಾರದಿಂದ ದೊಡ್ಡ ಪ್ರಮಾಣದ ಆರ್ಥಿಕ ಸಹಾಯವನ್ನು ಪಡೆಯುತ್ತದೆ. ಗ್ರೀನ್ಲ್ಯಾಂಡ್ನಲ್ಲಿ -3 ಎಂದರೆ ಸಾಮಾನ್ಯ ತಾಪಮಾನ. ಇಂತಹ ಪರಿಸ್ಥಿತಿಯಲ್ಲಿ ರಕ್ತವೇ ಗಟ್ಟಿಯಾಗುವಷ್ಟು ಚಳಿ ಇರುತ್ತದೆ. ಹಾಗಿದ್ದರೂ ಈ ಹಿಮಭೂಮಿ ಇಂದು ಜಾಗತಿಕ ಶಕ್ತಿಗಳ ನಡುವಿನ ಹೊಸ ಕೋಲ್ಡ್ ವಾರ್ ಕೇಂದ್ರವಾಗಿ ಬದಲಾಗಿದೆ. ಭೌಗೋಳಿಕವಾಗಿ ಗ್ರೀನ್ಲ್ಯಾಂಡ್ ನಾರ್ತ್ ಅಮೆರಿಕ ಖಂಡದ ಭಾಗವಾಗಿದೆ, ಆದರೆ ರಾಜಕೀಯವಾಗಿ ಇದು ಡೆನ್ಮಾರ್ಕ್ ರಾಜಕುಟುಂಬದ ಅಧೀನದಲ್ಲಿರುವ ಸ್ವಾಯತ್ತ ಪ್ರದೇಶವಾಗಿದೆ. ಟ್ರಂಪ್ ಗ್ರೀನ್ಲ್ಯಾಂಡ್ ಅನ್ನು ಅಮೆರಿಕದ ಭಾಗವನ್ನಾಗಿಸಲು ಬಯಸುತ್ತಾರೆ, ಆದರೆ ಟ್ರಂಪ್ ಗ್ರೀನ್ಲ್ಯಾಂಡ್ ಅನ್ನು ಬಯಸಿದ ಮೊದಲ ಅಮೆರಿಕ ಅಧ್ಯಕ್ಷನಲ್ಲ ಎಂಬುದನ್ನು ಇಲ್ಲಿ ಗಮನಿಸಬೇಕು. ಅಮೆರಿಕ ಎಂದಿಗೂ ಗ್ರೀನ್ಲ್ಯಾಂಡ್ ಅನ್ನು ತನ್ನ ರಾಷ್ಟ್ರೀಯ ಭದ್ರತೆಯ ಪ್ರಮುಖ ಭಾಗವೆಂದು ನೋಡಿದೆ. 1867ರವರೆಗೆ ಅಲಾಸ್ಕಾ ರಷ್ಯಾದ ಭಾಗವಾಗಿತ್ತು. ಅಮೆರಿಕ ಅದನ್ನು ಹಣ ಕೊಟ್ಟು ಖರೀದಿಸಿತು. ಉದ್ದೇಶ ಒಂದೇ, ಆರ್ಟಿಕ್ ಪ್ರದೇಶದಲ್ಲಿ ಪ್ರಭುತ್ವತ್ವ ಸಾಧಿಸುವುದು. ಅದೇ ಸಮಯದಲ್ಲಿ ಗ್ರೀನ್ಲ್ಯಾಂಡ್ ಮತ್ತು ಐಸ್ಲ್ಯಾಂಡ್ ಖರೀದಿಸಲು ಪ್ರಯತ್ನ ಮಾಡಿತು, ಆದರೆ ಆ ಸಂದರ್ಭದ ಪರಿಸ್ಥಿತಿಗಳು ಅನುಕೂಲಕರವಾಗಿರಲಿಲ್ಲ. 1910ರಲ್ಲಿ ಅಮೆರಿಕದ ಅಧ್ಯಕ್ಷ ವಿಲಿಯಂ ಹೋವರ್ಡ್ ಟಾಫ್ಟ್ ಗ್ರೀನ್ಲ್ಯಾಂಡ್ ಪಡೆದುಕೊಳ್ಳಲು ಮತ್ತೆ ಪ್ರಯತ್ನಿಸಿದರು, ಆದರೆ ಈ ಪ್ರಯತ್ನವೂ ವಿಫಲವಾಯಿತು. 1946ರಲ್ಲಿ ಅಮೆರಿಕದ ಅಧ್ಯಕ್ಷ ಹ್ಯಾರಿ ಟ್ರೂಮನ್ ಡೆನ್ಮಾರ್ಕ್ಗೆ $ಮಿಲಿಯನ್ಗಳಷ್ಟು ಮೌಲ್ಯದ ಚಿನ್ನದ ಆಫರ್ ನೀಡಿದರು. ಉದ್ದೇಶ ಗ್ರೀನ್ಲ್ಯಾಂಡ್ ಖರೀದಿಸುವುದು. ಡೆನ್ಮಾರ್ಕ್ ಭೂಮಿಯನ್ನು ಮಾರಲು ನಿರಾಕರಿಸಿತು, ಆದರೆ ಅಮೆರಿಕಕ್ಕೆ ಗ್ರೀನ್ಲ್ಯಾಂಡ್ನಲ್ಲಿ ಸೇನಾ ನೆಲೆಗಳನ್ನು ಸ್ಥಾಪಿಸಲು ಅನುಮತಿ ನೀಡಿತು. ಗ್ರೀನ್ಲ್ಯಾಂಡ್ನ ಸ್ಥಾನ ರಷ್ಯಾ ಮತ್ತು ಅಮೆರಿಕದ ಮಧ್ಯದಲ್ಲಿದೆ. ಸೈನಿಕ ದೃಷ್ಟಿಯಿಂದ ನೋಡಿದ್ರೆ ಗ್ರೀನ್ಲ್ಯಾಂಡ್ ಹಿಡಿತವಿದ್ದರೆ ಪೂರ್ತಿ ಆರ್ಕ್ಟಿಕ್ ಪ್ರದೇಶದ ಮೇಲೆ ಪ್ರಭಾವ ಸಾಧಿಸಬಹುದು. ಇಂದಿಗೂ ಗ್ರೀನ್ಲ್ಯಾಂಡ್ನ ಅಮೆರಿಕನ್ ಮಿಲಿಟರಿ ಬೇಸ್ನಲ್ಲಿ ಸುಮಾರು 10,000 ಅಮೆರಿಕ ಸೈನಿಕರು ನೆಲೆಸಿದ್ದಾರೆ. ಆದರೂ ಅಮೆರಿಕಕ್ಕೆ ಇನ್ನೂ ಆತಂಕ ಉಳಿದಿದೆ. ಗ್ರೀನ್ಲ್ಯಾಂಡ್ ಡೆನ್ಮಾರ್ಕ್ ನಿಯಂತ್ರಣದಲ್ಲಿ ಇದ್ದರೂ ಅಲ್ಲಿನ ಜನರು ಹಲವು ವರ್ಷಗಳಿಂದ ಸ್ವಾತಂತ್ರ್ಯ ಬಯಸುತ್ತಿದ್ದಾರೆ. ಡೆನ್ಮಾರ್ಕ್ ದೊಡ್ಡ ಶಕ್ತಿಶಾಲಿ ರಾಷ್ಟ್ರವಲ್ಲ ಮತ್ತು ತನ್ನ ಬಜೆಟ್ನ ಸುಮಾರು ಭಾಗವನ್ನ ಗ್ರೀನ್ಲ್ಯಾಂಡ್ಗೆ ಖರ್ಚು ಮಾಡುತ್ತದೆ. ಆದರೂ ಗ್ರೀನ್ಲ್ಯಾಂಡ್ಗೆ ಸ್ವಂತ ಸೇನೆಯೇ ಇಲ್ಲ. ಟ್ರಂಪ್ಗೆ ಇರುವ ಭಯ ಏನಂದ್ರೆ, ನಾಳೆ ಗ್ರೀನ್ಲ್ಯಾಂಡ್ ಸ್ವತಂತ್ರವಾದರೆ ಅಮೆರಿಕ ಸೇನಾ ನೆಲೆಗಳನ್ನ ತೆರವುಗೊಳಿಸುವಂತೆ ಕೇಳಬಹುದು ಅಥವಾ ಭಾರೀ ಶುಲ್ಕ ವಿಧಿಸಬಹುದು. ಅದಕ್ಕಾಗಿಯೇ ಅಮೆರಿಕ ಗ್ರೀನ್ಲ್ಯಾಂಡ್ ಮೇಲೆ ಸಂಪೂರ್ಣ ನಿಯಂತ್ರಣ ಬಯಸುತ್ತದೆ. ಗ್ರೀನ್ಲ್ಯಾಂಡ್ ಭವಿಷ್ಯದ ತಂತ್ರಜ್ಞಾನಕ್ಕೆ ಅಗತ್ಯವಾದ ರೇರ್ ಅರ್ತ್ ಮಿನರಲ್ಸ್ನ ದೊಡ್ಡ ಭಂಡಾರವಾಗಿದೆ. ಇಲ್ಲಿ ಹಿಮಪದರ ಸರಾಸರಿ 2 ಕಿಲೋಮೀಟರ್ ಆಳದಲ್ಲಿದ್ದು ಲಕ್ಷಾಂತರ ವರ್ಷಗಳಷ್ಟು ಹಳೆಯದು. ಇದರ ಅಡಿಯಲ್ಲಿ ಅಪಾರ ಸಂಪನ್ಮೂಲಗಳಿರಬಹುದು. ನಿಯೋಡಿಮಿಯಂ ಮತ್ತು ಗ್ಯಾಲಿಯಂ ಅಂತಹ ಮಿನರಲ್ಸ್ ಎಲೆಕ್ಟ್ರಿಕ್ ವಾಹನಗಳು ಮತ್ತು ಚಿಪ್ ತಂತ್ರಜ್ಞಾನಕ್ಕೆ ಅತ್ಯಂತ ಅಗತ್ಯವಾಗಿವೆ. ರೇರ್ ಅರ್ತ್ ಮಿನರಲ್ ಸರಬರಾಜು ಚೀನಾದ ನಿಯಂತ್ರಣದಲ್ಲಿ ಇದೆ. ಚೀನಾ ಈಗಾಗಲೇ ರಫ್ತು ಮೇಲೆ ನಿರ್ಬಂಧ ಹೇರಿದೆ. ಭವಿಷ್ಯದಲ್ಲಿ ಈ ಮಿನರಲ್ಗಳ ಮೇಲೆ ಹಿಡಿತವಿರುವ ದೇಶವೇ ಜಗತ್ತಿನ ಶಕ್ತಿ ಕೇಂದ್ರವಾಗಲಿದೆ. ಇದು ಅಮೆರಿಕವನ್ನು ಗಂಭೀರವಾಗಿ ಚಿಂತೆಗೀಡು ಮಾಡುತ್ತಿದೆ. ಗ್ರೀನ್ಲ್ಯಾಂಡ್ನಲ್ಲಿ ಅಪ್ಗ್ರೇಡ್ ಎರ್ಲಿ ವಾರ್ನಿಂಗ್ ರೆಡಾರ್ ವ್ಯವಸ್ಥೆ ಇದೆ. ರಷ್ಯಾದಿಂದ ಹಾರುವ ಯಾವುದೇ ಇಂಟರ್ ಕಂಟಿನೆಂಟಲ್ ಮಿಸೈಲ್ ಅಮೆರಿಕದ ಕಡೆಗೆ ಬಂದರೆ ಅದು ಮೊದಲು ಗ್ರೀನ್ಲ್ಯಾಂಡ್ ಮೇಲಿಂದಲೇ ಹಾದು ಹೋಗುತ್ತದೆ. ಅದಕ್ಕಾಗಿಯೇ ಗ್ರೀನ್ಲ್ಯಾಂಡ್ ಅಮೆರಿಕದ ಭದ್ರತೆಗೆ ಅತ್ಯಂತ ಮುಖ್ಯವಾಗಿದೆ. ರಷ್ಯಾ ಈಗಾಗಲೇ ಆರ್ಟಿಕ್ ಕರಾವಳಿಯ ದೊಡ್ಡ ಭಾಗವನ್ನು ನಿಯಂತ್ರಿಸುತ್ತಿದೆ. ಚೀನಾ ಕೂಡ ಈ ಪ್ರದೇಶದಲ್ಲಿ ಕಾರ್ಗೋ ಸಾಗಣೆಯನ್ನು ಹೆಚ್ಚಿಸುತ್ತಿದೆ. ಗ್ರೀನ್ಲ್ಯಾಂಡ್ ಈ ಸಮುದ್ರ ಹೆದ್ದಾರಿಯ ಪ್ರವೇಶ ದ್ವಾರವಾಗಿದೆ. ಅಮೆರಿಕ ಇದನ್ನು ನಿಯಂತ್ರಿಸಿದರೆ ಭವಿಷ್ಯದ ಜಾಗತಿಕ ವ್ಯಾಪಾರದ ದ್ವಾರ ಅಮೆರಿಕದ ಕೈಯಲ್ಲಿರುತ್ತದೆ. ಡೆನ್ಮಾರ್ಕ್ ನ್ಯಾಟೋ ಸದಸ್ಯ ರಾಷ್ಟ್ರವಾಗಿದೆ. ಡೆನ್ಮಾರ್ಕ್ ಪ್ರಧಾನಮಂತ್ರಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಅಮೆರಿಕ ಬಲವಂತವಾಗಿ ಗ್ರೀನ್ಲ್ಯಾಂಡ್ ಮೇಲೆ ಹಿಡಿತ ಸಾಧಿಸಿದರೆ ಅದು ನ್ಯಾಟೋ ಅಂತ್ಯದ ಆರಂಭವಾಗಬಹುದು. ನ್ಯಾಟೋ ನಿಯಮದ ಪ್ರಕಾರ ಒಂದು ದೇಶದ ಮೇಲೆ ದಾಳಿ ಮಾಡಿದರೆ ಅದನ್ನು ಎಲ್ಲ ಸದಸ್ಯ ರಾಷ್ಟ್ರಗಳ ಮೇಲೆ ದಾಳಿ ಎಂದು ಪರಿಗಣಿಸಲಾಗುತ್ತದೆ. ಇದು ಭಾರೀ ಜಿಯೋಪಾಲಿಟಿಕಲ್ ಸಮಸ್ಯೆಗೆ ಕಾರಣವಾಗಬಹುದು. ಅಮೆರಿಕ ಆರ್ಟಿಕ್ ಪ್ರದೇಶದ ಏಕೈಕ ಸೂಪರ್ ಪವರ್ ಆಗಬಹುದು. ಯುರೋಪ್ ಮತ್ತು ಅಮೆರಿಕ ನಡುವಿನ ನಂಬಿಕೆ ಕುಸಿಯಬಹುದು. ರೇರ್ ಅರ್ತ್ ಮಿನರಲ್ ನಿಯಂತ್ರಣದಿಂದ ಚೀನಾಗೆ ದೊಡ್ಡ ಹೊಡೆತ ಬೀಳಬಹುದು. ಗ್ರೀನ್ಲ್ಯಾಂಡ್ನ ಪರಿಸರ ವ್ಯವಸ್ಥೆ ಗಣಿಗಾರಿಕೆಯಿಂದ ಹಾನಿಯಾಗಬಹುದು. ಅಲ್ಲಿನ ಮೂಲ ನಿವಾಸಿಗಳು ತಮ್ಮ ಸಂಸ್ಕೃತಿ ಮತ್ತು ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ.
ಅಮೆರಿಕ ಗ್ರೀನ್ಲ್ಯಾಂಡ್ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸಿದರೆ ಅದು ಆರ್ಟಿಕ್ ಪ್ರದೇಶದ ಏಕೈಕ ಸೂಪರ್ ಪವರ್ ಆಗಿ ಹೊರಹೊಮ್ಮಬಹುದು. ಸಮುದ್ರ ಮಾರ್ಗಗಳು, ಸೇನಾ ಚಟುವಟಿಕೆಗಳು ಮತ್ತು ಭದ್ರತಾ ನಿರ್ಧಾರಗಳಲ್ಲಿ ಅಮೆರಿಕದ ಪ್ರಭಾವ ಹೆಚ್ಚಾಗುತ್ತದೆ. ಇದರಿಂದ ರಷ್ಯಾ ಮತ್ತು ಚೀನಾದ ಪ್ರಭಾವ ಕಡಿಮೆಯಾಗುವ ಸಾಧ್ಯತೆ ಇದೆ. ಇದರಿಂದ ಯುರೋಪ್ ಮತ್ತು ಅಮೆರಿಕ ನಡುವಿನ ನಂಬಿಕೆ ಕುಸಿಯಬಹುದು. ಗ್ರೀನ್ಲ್ಯಾಂಡ್ನ ರೇರ್ ಅರ್ತ್ ಮಿನರಲ್ಸ್ ಮೇಲೆ ಅಮೆರಿಕ ನಿಯಂತ್ರಣ ಸಾಧಿಸಿದರೆ ಈ ಕ್ಷೇತ್ರದಲ್ಲಿ ಇಂದಿನ ಪ್ರಾಬಲ್ಯ ಹೊಂದಿರುವ ಚೀನಾಗೆ ದೊಡ್ಡ ಆರ್ಥಿಕ ಮತ್ತು ತಂತ್ರಜ್ಞಾನ ಸಂಬಂಧಿತ ಹೊಡೆತ ಬೀಳಬಹುದು. ಅದೇ ಸಮಯದಲ್ಲಿ ದೊಡ್ಡ ಮಟ್ಟದ ಗಣಿಗಾರಿಕೆಯಿಂದ ಗ್ರೀನ್ಲ್ಯಾಂಡ್ನ ಸೂಕ್ಷ್ಮ ಪರಿಸರ ವ್ಯವಸ್ಥೆ ಹಾನಿಗೊಳಗಾಗಬಹುದು. ಹಿಮಪದರಗಳ ಕರಗುವಿಕೆ ಮತ್ತು ಪ್ರಕೃತಿ ಸಮತೋಲನದ ವ್ಯತ್ಯಯದ ಪರಿಣಾಮಗಳು ಇಡೀ ಜಗತ್ತಿಗೂ ತಲುಪುವ ಸಾಧ್ಯತೆ ಇದೆ. ಅತ್ಯಂತ ಮುಖ್ಯವಾಗಿ ಅಲ್ಲಿನ ಮೂಲ ನಿವಾಸಿಗಳು ತಮ್ಮ ಶತಮಾನಗಳ ಹಳೆಯ ಸಂಸ್ಕೃತಿ, ಜೀವನ ಶೈಲಿ ಮತ್ತು ಸ್ವಾತಂತ್ರ್ಯವನ್ನು ನಿಧಾನವಾಗಿ ಕಳೆದುಕೊಳ್ಳುವ ಅಪಾಯ ಎದುರಿಸಬಹುದು. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ರೈಸಿಂಗ್ ಕರ್ನಾಟಕ ಅನ್ನು ಫಾಲೋ ಮಾಡಿ.